ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಬಂದಿದೆ. ಈ ಬಾರಿಯೂ ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರು ಯಾರು, ಇದು ನಿಜ ಅನ್ನೋದನ್ನ ಇಲ್ಲಿ ತನಕ ಹೇಳದೇ ಇದ್ರೂ ಕೆಲವೊಂದು ಬೆಳವಣಿಗೆಗಳು ಮಾತ್ರ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಸರ್ಕಾರ ರಚನೆಯಾದಾಗಲೇ 2.5 ವರ್ಷದ ಒಪ್ಪಂದ ಆಗಿದೆ ಅನ್ನೋ ರೂಮರ್ ಇತ್ತು. ಈಗ ಆ ಸಮಯ ಬಂದಿದೆ ಅನ್ನೋ ಮಾತುಗಳು ದಟ್ಟವಾಗ್ತಾ ಇರೋದು. ಇಲ್ಲಿಯ ತನಕ ಏನೇ ಭಿನ್ನಾಭಿಪ್ರಾಯ ಬಂದರೂ ಎಲ್ಲೂ ಅದು ದೊಡ್ಡದಾಗೋದಕ್ಕೆ ಬಿಡದೆ ಸರ್ಕಾರಕ್ಕೆ ಆಂತರಿಕ ಎಫೆಕ್ಟ್ ಆಗದ ಹಾಗೆ ಕರ್ನಾಟಕ ಕೈ ನಾಯಕರು ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದ ಘಟನೆಗಳು ಹಾಗೂ ನಾಯಕತ್ವ ಬದಲಾವಣೆ ಕುರಿತಂತೆ ಕೆಲ ನಾಯಕರು ಕೊಡ್ತಾ ಇರೋ ಹೇಳಿಕೆಗಳು ಸದ್ಯದಲ್ಲೇ ದೊಡ್ಡ ಬೆಳವಣಿಗೆ ಇದೆಯಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕರ್ನಾಟಕದ ಮಟ್ಟಿಗೆ ಬಿಜೆಪಿಗಿಂತ ಕಾಂಗ್ರೆಸ್ ಸ್ಟ್ರಾಂಗ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕೇವಲ ಹೊರಗಿನಿಂದ ಮಾತ್ರ ಸ್ಟ್ರಾಂಗ್ ಅಲ್ಲದೆ ಆಂತರಿಕ ವಿಚಾರಗಳಲ್ಲೂ ಕೈ ನಾಯಕರು ಬಲಿಷ್ಠರು ಅನ್ನೋದು ಈ 2 ವರ್ಷಗಳಲ್ಲಿ ಹಲವು ಸಲ ಸಾಬೀತಾಗಿದೆ. ಕರ್ನಾಟಕ ರಾಜಕೀಯದ ಬಗ್ಗೆ ಒಬ್ಬ ಸಾಮಾನ್ಯ ಪ್ರಜೆಯ ಅಭಿಪ್ರಾಯ ಹೇಗಿದೆ ಅಂದ್ರೆ, ಆಡಳಿತ ಮಾಡ್ತಾ ಇರೋ ಪಕ್ಷದ ಬಗ್ಗೆ ಬೇಸರ, ಅಸಮಾಧಾನ ಎಲ್ಲವೂ ಇದೆ. ಆದ್ರೆ ವಿಪಕ್ಷದ ಆಂತರಿಕ ಕಚ್ಚಾಟ ನೋಡಿ ಅವರಿಗಿಂತ ಇವರೇ ಪರವಾಗಿಲ್ಲ ಅನ್ನೋ ನಿರ್ಧಾರಕ್ಕೂ ಕೆಲವರು ಬಂದಿದ್ದಾರೆ. ಎಷ್ಟು ಗಟ್ಟಿಯಾಗಿ ಎಲ್ಲವನ್ನೂ ಸಂಭಾಳಿಸಿಕೊಂಡು ಬರ್ತಾ ಇರೋ ಕರ್ನಾಟಕ ಕಾಂಗ್ರೆಸ್ ಈಗ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದಕ್ಕೆ ಕಾರಣ ನಾಯಕತ್ವ ಬದಲಾವಣೆಯ ರೂಮರ್ಸ್. ಕಾಂಗ್ರೆಸ್ ದೃಷ್ಟಿಕೋನದಿಂದ ಹೇಳೋದಾದ್ರೆ ಈ ವಿಷಯ ಯಾಕೆ ಬಂತೋ ಗೊತ್ತಿಲ್ಲ, ನಾವಂತೂ ಎಲ್ಲೂ ಹೇಳಿಲ್ಲ, ಹೈಕಮಾಂಡ್ ಕೂಡ ಎಲ್ಲೂ ಹೇಳಿಲ್ಲ, ಇದೆಲ್ಲ ಸುಳ್ಳು ಅನ್ನೋದು. ಆದ್ರೆ ರಾಜಕೀಯ ದೃಷ್ಟಿಕೋನದಿಂದ, ಒಬ್ಬ ಸಾಮಾನ್ಯ ಪ್ರಜೆಯ ದೃಷ್ಟಿಕೋನದಿಂದ ಹೇಳೋದಾದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೋ ಒಂದು ಆಗ್ಬೋದು ಅಂತ. ಈ ಅನುಮಾನ ಬರೋದಕ್ಕೆ ಮೊದಲ ಕಾರಣ ಏನಂದ್ರೆ, ಇತ್ತೀಚೆಗೆ ಕಾಂಗ್ರೆಸ್ನ ಕೆಲ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಕೂಡ ಒಂದಲ್ಲ ಒಂದು ನೆಪ ಹೇಳಿಕೊಂಡು ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಮಾತಾಡ್ತಾ ಇರೋದು. ಹಲವು ಆಡಿಯೋಗಳು ಲೀಕ್ ಆಗಿವೆ. ಎಲ್ಲಾ ಚೆನ್ನಾಗಿದ್ದಾಗ ಯಾಕೆ ಹೀಗಾಯ್ತು ಅಂತ ಯೋಚಿಸುವಾಗ್ಲೇ ಎಲ್ರಿಗೂ ಏನೋ ಹೊಳೆದಂತಾಗಿತ್ತು. ಆದ್ರೆ ಈಗ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ನೇರವಾಗಿ ಇದು ಬರ್ತಾ ಇದೆ. ಈ ಕುರಿತಂತೆ ಮಾತನಾಡಿರೋ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಕಿಡಿಯನ್ನ ಹೊತ್ತಿಸಿದ್ದಾರೆ. ಹಾಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಉಳಿದ ಅವಧಿಗೆ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು. ಇದು ನನ್ನೊಬ್ಬನ ಇಚ್ಛೆ ಅಲ್ಲ, ಸುಮಾರು 100 ಶಾಸಕರು ಸಿಎಂ ಬದಲಾವಣೆ ಪರವಾಗಿದ್ದು ಈ ಕ್ಷಣಕ್ಕಾಗಿ ಅನೇಕ ಶಾಸಕರು ಕಾಯ್ತಾ ಇದ್ದಾರೆ ಅಂತ ಇಕ್ಬಾಲ್ ಹೇಳಿದ್ದಾರೆ. ಅವರು ಉತ್ತಮ ಆಡಳಿತವನ್ನ ಬಯಸಿದ್ದು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ಬೇಕು ಅನ್ನೋದು ಅವರ ಅಪೇಕ್ಷೆಯಾಗಿದೆ. ಹೀಗಾಗಿ ಅವರ ಪರವಾಗಿ ನಿಲ್ಲಲು ಸಿದ್ಧರಾಗಿದ್ದಾರೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗದೆ ಇದ್ರೆ 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗದೆ ಇದ್ರೆ 2028ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಇದು ಅತ್ಯಗತ್ಯವಾಗಿದೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾರೆ. ಇನ್ನು ಸಿಎಂ ಸ್ಥಾನದ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋ ಖರ್ಗೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸೋ ಹುಸೇನ್, ಕಾಂಗ್ರೆಸ್ ಶಿಸ್ತಿನ ಪಕ್ಷವಾಗಿದೆ, ನಾವು ಯಾವಾಗ್ಲೂ ಹೈಕಮಾಂಡ್ ಅನ್ನ ಗೌರವಿಸ್ತೀವಿ, ಆದ್ರೆ ನಾವು ವಾಸ್ತವಾಂಶವನ್ನ ಹೇಳಬೇಕಾಗುತ್ತೆ ಅಂತ ಹೇಳ್ತಾರೆ. ಈ ರೇಂಜ್ ನಲ್ಲಿ ಓಪನ್ ಸ್ಟೇಟ್ಮೆಂಟ್ ಬರುತ್ತೆ ಅಂದ್ರೆ ಇದನ್ನ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಿಜ. ಆದ್ರೆ ಯಾವ ಸುರ್ಜೇವಾಲಾ ಹೆಸರನ್ನ ಇಕ್ಬಾಲ್ ಎತ್ತಿದ್ರೋ ಅವರಿಂದ ಬಂದ ಉತ್ತರ ಮಾತ್ರ ಬೇರೆ ರೀತಿಯೇ ಇತ್ತು. ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಅಭಿಪ್ರಾಯ ಸಂಗ್ರಹ ಆಗಿಲ್ಲ ಅಂತ ಸುರ್ಜೇವಾಲಾ ಕಡ್ಡಿ ಮುರಿದಂತೆ ಹೇಳಿಬಿಟ್ರು. ಶಾಸಕರು ಮತ್ತು ಸಂಸದರ ಸ್ವಂತ ಕ್ಷೇತ್ರಗಳಲ್ಲಿ ಆಗಿರೋ ಕೆಲಸಗಳ ಕಾರ್ಯಕ್ಷಮತೆಯನ್ನ ಪರಿಶೀಲಿಸುವ ಸಲುವಾಗಿ ಈ ಭೇಟಿ ನಿಗದಿ ಆಗಿರೋದು. ಕೆಲವರು ನಾಯಕತ್ವ ಬದಲಾವಣೆ ಬಗ್ಗೆ ಶಾಸಕರು ಮತ್ತು ಸಂಸದರ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದೀರಾ ಅಂತ ನನ್ನನ್ನು ಕೂಡ ಕೇಳಿದ್ರು. ನಿನ್ನೆಯೂ ನಾನು ನೀಡಿದ್ದ ಉತ್ತರವನ್ನೇ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ. ಒಂದೇ ಪದದಲ್ಲಿ ಹೇಳೋದಾದ್ರೆ ಸ್ಪಷ್ಟವಾಗಿ ಇಲ್ಲ. ನಾನ್ ಬಂದಿರೋದು ಎಲ್ಲಾ ಶಾಸಕರು ಹಾಗೂ ಸಚಿವರ ರಿಪೋರ್ಟ್ ಕಾರ್ಡ್ ನೋಡೋದಕ್ಕೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಏನೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಟಿಪ್ಸ್ ಕೊಡೋದಕ್ಕೆ. ಎನ್ಎಸ್ಯುಐ, ಮಹಿಳಾ ಕಾಂಗ್ರೆಸ್, SC/ST ಮತ್ತು OBC, ಅಲ್ಪಸಂಖ್ಯಾತ, ಕಿಸಾನ್ ಇಲಾಖೆಗಳು ಮತ್ತು ಯುವ ಕಾಂಗ್ರೆಸ್ ನಂತಹ ಸಂಘಟನೆಗಳ ಪಾತ್ರವನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಉಳಿದಂತೆ ಬಿಜೆಪಿ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು, ನಮ್ಮ ಬಳಿ ದುಡ್ಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ, ಅದೆಲ್ಲ ಸತ್ಯಕ್ಕೆ ದೂರ, ಗ್ಯಾರಂಟಿಗಳು ಮುಂದುವರಿಯುತ್ತೆ ಅಂತಾನೂ ಹೇಳ್ತಾರೆ. ಸರಿ, ನಾಯಕತ್ವ ಬದಲಾವಣೆ ವಿಚಾರವನ್ನ ಇವರಂತೂ ತಳ್ಳಿ ಹಾಕಿದ್ರು ಅಂದ್ಮೇಲೆ ಈ ರೀತಿ ಚರ್ಚೆ ಆಗಿರ್ಲಿಕ್ಕಿಲ್ಲ ಅಂತ ಒಂದು ಹಂತದಲ್ಲಿ ಅನ್ಕೊಳ್ಬಹುದು. ಆದ್ರೆ ಜನರ ಕ್ಯೂರಿಯಾಸಿಟಿಯನ್ನ ಇನ್ನೂ ಉಳಿಸ್ತಾ ಇರೋದು AICC ಅಧ್ಯಕ್ಷರ ಹೇಳಿಕೆ. ಈ ಸಂಬಂಧ ಮಾತಾಡೋಕರಿಗೆ ಪಕ್ಷದ ಹೈಕಮಾಂಡ್ ಮಾತ್ರ ಅದನ್ನ ನಿರ್ಧರಿಸಬಹುದು. ಇಲ್ಲಿ ಯಾರಿಗೂ ಅವರು ಏನು ಯೋಚಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದು ಅವರಿಗೆ ಬಿಟ್ಟಿದ್ದು. ಈ ರೀತಿ ರೂಮರ್ಗಳನ್ನ ಹರಡೋ ಕೆಲಸ ಬೇಡ ಅಂತ ಹೇಳ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಯಾರಪ್ಪ ಅಂತ ನೋಡಿದ್ರೆ ಅಧ್ಯಕ್ಷ ಸ್ಥಾನದಲ್ಲಿರೋ ಖರ್ಗೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ಬೋದು. ಆದ್ರೆ ಕಾಂಗ್ರೆಸ್ನ ಕಂಟ್ರೋಲ್ ಮಾಡ್ತಾ ಇರೋದು ಬೇರೆಯವರು ಆಗಿರೋದ್ರಿಂದ ಹೌದು, ಅವರ ತೀರ್ಮಾನವೇ ಅಂತಿಮ ಅನ್ನೋದನ್ನ ಒಪ್ಕೊಳ್ಬಹುದು. ಆದ್ರೆ ಇಂಥ ಚರ್ಚೆ ನಡೆದೇ ಇಲ್ಲ. ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ಖರ್ಗೆ ಹೇಳಿದಿದ್ರೆ ಎಲ್ಲವೂ ಮುಗಿದು ಹೋಗ್ತಾ ಇತ್ತು.
ಅದನ್ನ ಬಿಟ್ಟು ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಅವರು ಹೇಳಿದಂತೆ ಆಗತ್ತೆ ಅನ್ನುವಾಗ ಏನೋ ಒಂದು ಚರ್ಚೆ ಆಗಿರ್ಬೋದು ಅನ್ನೋ ಟಾಕ್ ಶುರುವಾಗಿದೆ. ಹೋಗ್ಲಿ, ಇಬ್ಬಿಬ್ರು ಹೈ ಲೆವೆಲ್ ಕೈ ನಾಯಕರು ಒಂದೊಂದರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯ್ತು. ಸಿಎಂ ಹಾಗೂ ಡಿಸಿಎಂ ಏನ್ ಹೇಳ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಇತ್ತು. ಆದ್ರೆ ಡಿಸಿಎಂ ಡಿಕೆಶಿ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸ್ತೀವಿ, ಪಕ್ಷವನ್ನ ಸಂಘಟಿಸುವ ಬಗ್ಗೆ ಮಾತ್ರ ಚರ್ಚೆ ಆಗಿದೆ, ಇದು ಸಂಘಟನೆಯ ವರ್ಷವಾಗಿದೆ ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಮೂಲಕ 2.5 ವರ್ಷದ ಬಳಿಕ ಸಿಎಂ ಬದಲಾವಣೆ ಗೊಂದಲಗಳಿಗೆ ಸ್ವತಃ ಡಿಕೆ ಶಿವಕುಮಾರ್ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡುವವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ಮುಂದೆ ಯಾರು ಮಾಧ್ಯಮಗಳ ಮುಂದೆ ಬಂದು ಈ ರೀತಿ ಎಲ್ಲ ಮಾತಾಡಬಾರ್ದು, ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀನಿ ಅಂತಲೂ ಗುಡುಕ್ತಾರೆ. ಈ ರೂಮರ್ಗಳಿಗೆಲ್ಲ ಯಾರ್ಯಾರು ಉತ್ತರ ಕೊಡಬೇಕು ಅವರೇ ಕೊಟ್ಟಾಯ್ತಲ್ಲ, ಇನ್ನೇನು ಕೇಸ್ ಕ್ಲೋಸ್ ಅಂತ ಯೋಚಿಸೋ ಹೊತ್ತಲ್ಲಿ ಆಲ್ರೆಡಿ ಚರ್ಚೆಯಲ್ಲಿರೋ BR ಪಾಟೀಲ್ ಮತ್ತೊಂದು ಹೇಳಿಕೆ ರಾಜ್ಯದಲ್ಲಿ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. ಸಿದ್ದರಾಮಯ್ಯ ಲಾಟ್ರಿ ಹೊಡೆದ್ಬಿಟ್ಟ, ಅವನನ್ನ ಸೋನಿಯಾ ಗಾಂಧಿಗೆ ಪರಿಚಯ ಮಾಡಿಸಿದ್ದು ನಾನೇ, ಅವನ ಲಕ್ ಚೆನ್ನಾಗಿತ್ತು, ಸಿಎಂ ಆಗ್ಬಿಟ್ಟ, ನನಗೆ ಯಾರು ಗಾಡ್ ಫಾದರ್ ಇಲ್ಲ ಅಂತ ಏಕವಚನದಲ್ಲಿ BR ಪಾಟೀಲ್ ಹೇಳಿರೋ ವಿಡಿಯೋ ಈ ಹೊತ್ತಲ್ಲಿ ಹೊಸ ದಿಕ್ಕನ್ನು ತೋರಿಸ್ತಾ ಇದೆ. ಈ ಹಿಂದೆ ಆಡಿಯೋ ಲೀಕ್ ಆದಾಗ ಅದು ನನ್ನದೇ ಅನ್ನೋದನ್ನ ಪಾಟೀಲ್ ಒಪ್ಪಿಕೊಂಡಿದ್ರು. ಈಗ ವೈರಲ್ ಆಗ್ತಾ ಇರೋ ಮಾತುಗಳು ಹಳೆದಲ್ಲ, ಬದಲಾಗಿ ತಾಜಾ ವಿಡಿಯೋ ಅನ್ನೋದು ಕೂಡ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಒಂದು ಸಲ ಆಡಿಯೋ ಲೀಕ್ ಆಗುತ್ತೆ ಅಂದ್ರೆ ಅದು ಮಿಸ್ ಆಗಿದ್ದು ಅಂತ ತೇಪೆ ಹಚ್ಚೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಷ್ಟೊಂದು ಸಲ ಭಿನ್ನರಾಗ ಬರುತ್ತೆ ಅಂದ್ರೆ ಅದು ಇನ್ನೊಂದು ಹಂತಕ್ಕೆ ಹೋಗಿದೆ ಅನ್ನೋದರ ಮೀನಿಂಗ್ ಕೊಡುತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಇನ್ನೂ ಯಾರ ಕಡೆಯಿಂದಲೂ ನಿಖರ ಮಾಹಿತಿ ಬಂದಿಲ್ಲ. ಖುದ್ದು ಡಿಕೆಶಿ ಅಂತದೆಲ್ಲ ಏನಿಲ್ಲ, ಪಕ್ಷ ಸಂಘಟನೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಡಿಕೆಶಿಗೆ ಸಿಎಂ ಆಗೋ ಬಯಕೆ ಇಲ್ವಾ? ಈ ಹಿಂದೆ ಅವರು ಸಿಎಂ ರೇಸ್ ನಲ್ಲಿ ಇದ್ದಿದ್ದು ಸುಳ್ಳ, ಡಿಸಿಎಂ ಆಗಿಯೇ ಮುಂದುವರಿತಾರ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಈ ಸಂಬಂಧ ರಾಜಕೀಯ ವಲಯದಲ್ಲಿ ಸಿಗ್ತಾ ಇರೋ ಉತ್ತರಗಳು ಏನಂದ್ರೆ, ಡಿಕೆ ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಮುಂದೆ ಸಿಎಂ ಆಗೋದು ಕನ್ಫರ್ಮ್ ಅನ್ನೋದು ಅವರಿಗೂ ಗೊತ್ತಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ 2.5 ವರ್ಷ ಡಿಕೆ ಸಿಎಂ ಆಗ್ತಾರೆ. ಒಂದು ವೇಳೆ ಹೀಗೆ ಆಗದೆ ಇದ್ರೆ ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ಡಿಕೆಯನ್ನ ಸಿಎಂ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿಕೊಂಡೇ ಪ್ರಚಾರಕ್ಕೆ ಇಳಿಯೋ ತಂತ್ರಗಾರಿಕೆ ನಡೆದಿದೆ. ಡಿಕೆ ಸಿಎಂ ಭವಿಷ್ಯದ ಬಗ್ಗೆ ಯಾರಿಂದ ಕನ್ಫರ್ಮೇಶನ್ ಸಿಗಬೇಕೋ ಅವರಿಂದ ಸಿಕ್ಕಿರೋದ್ರಿಂದಲೇ ಅವರು ಕೂಡ ತಾಳ್ಮೆಯಿಂದ ಪಕ್ಷದ ಆಂತರಿಕ ಆರೋಗ್ಯ ಹದಗೆಡದಂತೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಅಂತ ಮುಡಾ ಕೇಸ್ನಲ್ಲೂ ಸಿದ್ದರಾಮಯ್ಯ ಕುರ್ಚಿಗೆ ಧಕ್ಕೆ ಬರಲಿಲ್ಲ. ಈಗ ಇಂಥ ಸುದ್ದಿ ಹರಿದಾಡ್ತಾ ಇದೆ. ಒಂದು ವೇಳೆ ಇದು ನಿಜ ಆದ್ರೆ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಹೇಗಿರ್ಬೋದು ಅನ್ನೋದು ಯಕ್ಷ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.